ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮಾಡತ್ತೇವ್ರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಚುನ್ಮರಿ ಸೂಸ್ಲಾ. ಈ ಚುನ್ಮರಿ ಸೂಸ್ಲಾ ರೀ ನಮ್ಮ ಉತ್ತರ ಕರ್ನಾಟಕದ ಒಂದು ಫೇಮಸ್ ನಾಷ್ಟ ನೋಡ್ರಿ. ಇದು ಮಾಡೋದು ಭಾಳ ಸರಳ ಐತ್ರಿ. ಬರ್ರಿ ಮತ್ತೆ ಹೆಂಗೆ ಮಾಡೋದಂತ ನೋಡೋಣ. ಈ ಸೂಸ್ಲಾ ಮಾಡಕ್ರಿ ನಾ ಇಲ್ಲೇ ಚುಮ್ಮರಿ ತೊಗೊಂಡೇನಿ. ಅವನಲ್ಲೇ ಒಣದಿಟ್ಕೊಳತ್ತೇನ್ರಿ. ಅಂದ್ರೆ ಅದ್ರಾಗ ಸಣ್ಣ ಸಣ್ಣ ಕಸ ಇಲ್ಲ ಕಡ್ಡಿ ಏನಾರ ಹಳ್ಳದು ಬಂದಿರ್ತಾವಲ್ಲ ಅವನ್ನೆಲ್ಲ ನೋಡ್ಕೊಂಡು ಚಂದಾಗಿ ಹಸನ್ ಮಾಡಿ ಇಟ್ಕೊಳಕತ್ತೇನಿ. ಮತ್ತು ಒಗ್ಗರ್ನಿಗೆ ಎಷ್ಟು ಬೇಕಲ್ಲ ಚುನ್ಮರಿ ಅಷ್ಟು ನೋಡ್ಕೊಂಡು ನೀವು ತಗೋರಿ. ಈ ಸೂಸ್ಲಾ ಒಗ್ಗರ್ನಿ ಕೊಡಾಕ್ರಿ ನಾ ಇಲ್ಲಿ ಮಣ್ಣಿನ ಕಡಾಯಿ ತೊಗೊಳತ್ತೇನ್ರಿ. ಯಾಕಂದ್ರೆ ಇದ್ರಾಗ ಟೇಸ್ಟ್ ಅಂತೂ ಭಾಳ ಚಲೋ ಆಗ್ತದ್ರಿ. ಆಮೇಲೆ ರೀ ಇದ್ರಾಗ ಎಣ್ಣೆ ಹಾಕೊಳ್ಳೋದ್ರಿ. ಈ ಸೂಸ್ಲಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಿಡ್ಕೋತೈತ್ರಿ. ಸೊ ಎಣ್ಣೆ ಸ್ವಲ್ಪ ಜಾಸ್ತಿನ ಹಾಕೋರಿ. ಆಮೇಲೆ ಸಾಸಿವೆ ಜೀರಿಗೆ ಇವನ್ನೆಲ್ಲ ಹಾಕೋರಿ. ಇವೆಲ್ಲ ಚಟಪಟ ಆದಮೇಲೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಹಾಕೋರಿ. ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನ ಹಾಕೋರಿ. ಸೂಸ್ಲಾ ಸ್ವಲ್ಪ ಖಾರ ಇದ್ರನ ಭಾಳ ಚಲೋ ಆಗ್ತೈತ್ರಿ. ಮತ್ತು ಸ್ವಲ್ಪ ಕರಿಬೇವು ಇವೆಲ್ಲ ಚಂದ ಫ್ರೈ ಮಾಡ್ಕೋರಿ. ಆಮೇಲೆ ರೀ ಮತ್ತು ಸ್ವಲ್ಪ ಇಲ್ಲೇ ಅರ್ಶಿಣ ಪುಡಿ ಅಷ್ಟ ಹಾಕೊಳ್ಳೋನು. ಮತ್ತು ಸ್ವಲ್ಪ ಶೇಂಗಾ ಇವೆಲ್ಲ ಚಂದಮ್ಮ ಎಣ್ಣೆಯಾಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ. ಈ ಸೂಸ್ಲಾ ರೀ ಒಗ್ಗರ್ನಿ ಸ್ವಲ್ಪ ಜಾಸ್ತಿನೇ ಹಿಡ್ಕೋತೈತ್ರಿ. ಒಗ್ಗರ್ನಿ ಸ್ವಲ್ಪ ಜಾಸ್ತಿ ಇದ್ರಣ ರೀ ಈ ಸೂಸ್ಲಾ ಮಸ್ತ್ ಆಗ್ತೈತ್ರಿ. ಆಮೇಲೆ ರೀ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲೇ ಸಕ್ಕರೆ ಯಾಕೆ ಹಾಕೊಳತ್ತೇನೆ ಅಂದ್ರೆ ಉರುಗಾಟ ಭಾಳ ಆಗಬಾರ್ದು ಅನ್ನೋ ಸಂಬಂಧ ನಾ ಇಲ್ಲೇ ಸಕ್ಕರೆ ಹಾಕೊಳಕತ್ತೇನ್ರಿ. ಮತ್ತು ಸ್ವಲ್ಪ ಲಿಂಬು ಹಿಂಡ್ಕೊಳಕತ್ತೇನಿ. ಈ ಒಗ್ಗರ್ನಿದಾಗ ರೀ ಇಲ್ಲೇ ಒಬ್ಬರೊಬ್ಬರು ಟೊಮ್ಯಾಟೊ ಹಾಕಿರ್ತಾರೆ. ಬಟ್ ನಾ ಇಲ್ಲೇ ಹಾಕೊಂಡಿಲ್ಲ. ಅದ್ರ ಬದಲಿ ನಾ ಇಲ್ಲೇ ಲಿಂಬು ರಸ ಹಿಂಡ್ಕೊಂಡೇನಿ. ಲಿಂಬು ರಸ ಹಾಕೋದ್ರಿಂದ ಸೂಸ್ಲಾ ಒಂಥರ ಖಾರ ಖಾರ ಹುಳಿ ಹುಳಿ ಭಾಳ ಟೇಸ್ಟ್ ಹತ್ತದ್ರಿ. ಒಗ್ಗರ್ನಿದಾಗ ರೀ ಸಕ್ರೆ ಉಪ್ಪ ಕರ್ಗೊಂಬಟ್ಟ ನಾವಿಲ್ಲೇ ಫೇಲಾಕನ ಚುನ್ಮರಿ ಎಲ್ಲ ಒಣದಿಟ್ಕೊಂಡಿದ್ವು ಅಲ್ರಿ ಅವನ್ ತಗೊಂಡ್ರಿ. ನಾ ಇಲ್ಲೇ ನೀರಾಗ ಚುನ್ಮರಿನ ತೋರ್ಸ್ಕೊಳತ್ತೇನ್ರಿ. ಇಲ್ಲೇ ಭಾಳನು ಚುನ್ಮರಿ ತೋರ್ಸಾಕ್ ಹೋಗ್ಬೇಡ್ರಿ. ಇಲ್ಲ ಎಲ್ಲ ಮಿಜ್ಜಿ ಆಗ್ಬಿಡ್ತದ್ರಿ. ಚಲೋ ತಂಗೆ ಆಗಂಗಿಲ್ಲ. ಚುನ್ಮರಿ ಇಲ್ಲೇ ನೆನ್ಸ್ಕೊಂಡ್ ಆದ್ಮೇಲೆ ರೀ ಚುನ್ಮರಿನ ಎಲ್ಲ ನೀರಿಲ್ದಂಗ ಚಂದಗ ಹಿಂಡ್ಕೊಂಡ ಇನ್ನೊಂದು ಬೊಗನಿದಾಗ ತಕೊಂಬಿಡ್ರಿ. ಈ ಸೂಸ್ಲಾ ರೀ ಇಲ್ಲೇ ರುಚಿ ಹೆಚ್ಚಾಕ ಬಂದ ಸೀಕ್ರೆಟ್ ಪುಡಿ ಐತ್ರಿ. ಅದು ಯಾವ್ದಂದ್ರೆ ರೀ ಇಲ್ಲೇ ಪುಟಾಣಿ ಪುಡಿ ರೀ. ನಾ ಇಲ್ಲೇ ಪುಟಾಣಿ ಪುಡಿನ ಐತ್ಲ ಮೊದ್ಲ ಮಿಕ್ಸಿ ಮಾಡಿ ಇಟ್ಕೊಂಡೇನ್ರಿ. ಅದನ್ನ ಇಲ್ಲೇ ಹಾಕೊಳತ್ತೇನ್ರಿ. ಈ ಪುಟಾಣಿ ಪುಡಿ ಹಾಕೊಂಡ ಎಲ್ಲಾ ಕಡೆನೂ ಚಂದಗ ಮಿಕ್ಸ್ ಮಾಡ್ಕೋರಿ. ಮತ್ತು ಇನ್ನೊಂದು ಏನಂದ್ರ ರೀ ಈ ಪುಟಾಣಿ ಪುಡಿ ಹಾಕೋದ್ರಿಂದ ರೀ ಸೂಸ್ಲಾ ಆಯ್ತಾ ಉದುರಂಗ ಹೋಟೆಲ್ ಸ್ಟೈಲ್ನಂಗ ಮಸ್ತ್ ಬರ್ತೈತ್ರಿ. ಮಿಜ್ಜಿ ಆಗಂಗಿಲ್ಲ. ಇನ್ನು ಒಗ್ಗರ್ನಿದಾಗ ಈ ಚುನ್ಮರಿನೆಲ್ಲ ಹಾಕೊಳ್ಳೋಣ್ರಿ. ಈ ಚುನ್ಮರಿ ಎಲ್ಲ ಹಾಕೊಂಡಿನ್ರಿ ಚಮಚಲೆ ಎಲ್ಲ ಚಂದಗ ಮಿಕ್ಸ್ ಮಾಡ್ಕೊಂಡ್ ಬಿಡೋಣ್ರಿ. ಲಾಸ್ಟ್ ಸ್ಟೆಪ್ ರೀ ಲಾಸ್ಟ್ ಅಷ್ಟು ಕೊತ್ತಂಬರಿ ಹಾಕೊಂಡ ಸೊ ಎಲ್ಲ ಕಡೆನೂ ಮಿಕ್ಸ್ ಮಾಡ್ಕೊಂಡ್ ಬಿಡ್ರಿ ಚಂದಗ. ಈ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೀ ಮನೆಗೆ ಯಾರು ಪೌಣ್ಯಾರದು ಬಂದ್ರ ಇದಂತೂ ಮಾಡಿಕೊಡೋದು ಫಿಕ್ಸ್ ನೋಡ್ರಿ. ಬೆಳಗಿನ ನಾಷ್ಟಾಕ ಅಥವಾ ಸಂಜಿಕ ಚಾ ಜೊತೆ ಈ ಸೂಸ್ಲಾ ಮತ್ತು ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಅಥವಾ ಖಾದ್ನ ಬಜ್ಜಿ ಇದ್ರ ಆಹಾ ಅದ್ರ ಮಜಾನ ಬೇರೆ ರೀ. ಮತ್ತು ನಮ್ದಿಲ್ಲೇ ಸೂಸ್ಲಾ ಅಂತೂ ರೆಡಿ ಆಗೇ ಬಿಡ್ತ್ರಿ. ಈ ಸೂಸ್ಲಾದಾಗ್ರಿ ಸಣ್ಣ ಸೇವ ಅಥವಾ ಶೇವ್ಕರದು ಹಾಕೊಂತೀನ್ರಿ ಮಸ್ತ್ ಇರ್ತೈತ್ರಿ. ಈ ಸೂಸ್ಲಾ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ. ಥ್ಯಾಂಕ್ ಯು.